ಹಲೋ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಎಸಿಪಿ ಸಿಲೆಬಸ್ ನಲ್ಲಿ ಬರುವಂತಹ ಒಂದು ಸಬ್ಜೆಕ್ಟ್ ವ್ಯವಹಾರ ಅರ್ಥಶಾಸ್ತ್ರ, ಬಿಸಿನೆಸ್ ಎಕನಾಮಿಕ್ಸ್. ಇದರಲ್ಲಿ ಕೇಳುವಂತಹ ಅತಿ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಯಾವ ರೀತಿ ನೀವು ಪ್ಯಾಟರ್ನ್ ಓದಿದ್ರೆ ಔಟ್ ಆಫ್ ಮಾರ್ಕ್ಸ್ ನ ಮಾಡಬಹುದು, ಈಸಿಯಾಗಿ ಯಾವ ರೀತಿ ಓದಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಎಕನಾಮಿಕ್ಸ್ ನಲ್ಲಿ ನೀವು ಮೊದಲು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡೋದು ಸೂಕ್ತವಾಗಿರುತ್ತೆ. ಯಾಕಂದ್ರೆ 2 ಅಂಕದ 2 ಪ್ರಶ್ನೆಗಳು, 5 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ, 15 ಅಂಕದ 1 ಪ್ರಶ್ನೆ, ಒಟ್ಟು 24 ಮಾರ್ಕ್ಸ್ಗೆ ನಿಮಗೆ ಲೆಕ್ಕವೇ ಇರುತ್ತೆ. 80 ಮಾರ್ಕ್ಸ್ ಅಲ್ಲಿ ನಿಮಗೆ 24 ಮಾರ್ಕ್ಸ್ ಬರೀ ಲೆಕ್ಕದ ಮೇಲೆ ಕವರ್ ಆಗುತ್ತೆ. ಈ ಲೆಕ್ಕಗಳ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲು 2 ಅಂಕದ ಪ್ರಶ್ನೆ, ಅಂಚಿನ ಆದಾಯ ಲೆಕ್ಕ ಮಾಡಿ ಅಂತ ಒಂದು ಪ್ರಶ್ನೆ ಇರುತ್ತೆ. ನಂಬರ್ಸ್ ಕೊಟ್ಟು ಅಂಚಿನ ಆದಾಯವನ್ನು ಕಂಡುಹಿಡಿಯೋದಕ್ಕೆ ಕೊಟ್ಟಿರ್ತಾರೆ. ಘಟಕ ಲಾಭ ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಇರುತ್ತೆ. 5 ಅಂಕಕ್ಕೆ ಲೆಕ್ಕದ ಲಾಭ ಆರ್ಥಿಕ ಲಾಭ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. 15 ಅಂಕಕ್ಕೆ ಯಾವ ಮಾರುಕಟ್ಟೆ ಎಂದು ಗುರುತಿಸಿ ಸಮತೋಲನ ಬೆಲೆ ಕಂಡುಹಿಡಿಯಿರಿ, ರೇಖಾಚಿತ್ರ ಬಿಡಿಸಿ. ಕೊಟ್ಟಂತಹ ಕ್ವಶನ್ಗೆ ಅದು ಯಾವ ಮಾರುಕಟ್ಟೆ ಅಂತ ಗುರುತಿಸಿ ನೀವು ಅದಕ್ಕೆ ಲಕ್ಷಣಗಳನ್ನ ಬರೀಬೇಕು. 4 ರೀತಿ ಮಾರುಕಟ್ಟೆ ನಿಮ್ ಸಿಲೆಬಸ್ ಇದೆ. ಏಕಸ್ವಾಮ್ಯ ಮಾರುಕಟ್ಟೆ, ಕೆಲಜನ ಸ್ವಾಮ್ಯ ಮಾರುಕಟ್ಟೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ. ಕೊಟ್ಟಂತಹ ಪ್ರಶ್ನೆ 4ರಲ್ಲಿ ಯಾವ ಮಾರುಕಟ್ಟೆ ಅಂತ ಕಂಡುಹಿಡಿದು ಅದರ ಲಕ್ಷಣಗಳನ್ನ ಬರೆದು ಅದರ ಸಮತೋಲನ ಬೆಲೆ ಕಂಡುಹಿಡಿದು ಆ ಕೊಟ್ಟಂತಹ ನಂಬರ್ಸ್ಗೆ ಒಂದು ರೇಖಾಚಿತ್ರವನ್ನು ಬಿಡಿಸೋದಿರುತ್ತೆ. ಆಗ ನಿಮಗೆ 15 ಅಂಕ ಸಿಗುತ್ತೆ. ಇವು 4 ಪ್ರಶ್ನೆ ಕಡ್ಡಾಯವಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೇ ಬರುತ್ತೆ. ಎಕ್ಸಾಕ್ಟ್ ನಿಮಗೆ ಕ್ವಶನ್ಸ್ ಬೇಕು, ಅದನ್ನು ಬಿಡಿಸುವಂತ ಈಸಿ ಮೆಥಡ್ ಸಾಲ್ವ್ ಮಾಡುವಂತ ಮೆಥಡ್ ಬೇಕಂದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ನಮ್ಮ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇದರಿಂದ ನೀವು ಕ್ಲಾಸ್ ನ ಜಾಯ್ನ್ ಆದ್ರೆ ನಿಮ್ಗೆ ಈಸಿಯೆಸ್ಟ್ ಮೆಥಡ್ ನಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ರೆಕಾರ್ಡ್ ಮಾಡಿ ಹಾಕಿದ್ವಿ. ಅಷ್ಟೇ ಅಲ್ಲದೆ ಯಾವ ಲೆಕ್ಕಗಳು ಎಕ್ಸಾಕ್ಟ್ ಆಗಿ ಬರುತ್ತೆ, ನೀವು ಬೇರೆ ಪ್ರಾಬ್ಲಮ್ ನ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಅಕ್ಯುರೇಟ್ ಪ್ರಾಬ್ಲಮ್ ಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಇನ್ನು 2 ಅಂಕದ ಪ್ರಶ್ನೆಗಳು, ಥಿಯರಿ ನ್ಯೂಮರಿಕಲ್ ಸೆಕ್ಷನ್ ಆಯ್ತು ಎಕನಾಮಿಕ್ಸ್ ನಲ್ಲಿ. ಈಗ ಥಿಯರಿ ಬೇಸ್ ಕ್ವಶನ್ಸ್ ಏನ್ ಬರುತ್ತೆ. 2 ಅಂಕದ ಪ್ರಶ್ನೆಗಳು, ಮಾರುಕಟ್ಟೆ ಎಂದರೇನು, ಏಕಸ್ವಾಮ್ಯ ಮಾರುಕಟ್ಟೆ ಎಂದರೇನು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೇನು, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಎಂದರೇನು, ಅಲ್ಪ ಜನ ಮಾರುಕಟ್ಟೆ ಎಂದರೇನು. ಈ 5 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಕಂಪಲ್ಸರಿ ಬರುತ್ತೆ. ಪರಿಪೂರ್ಣ ಪೈಪೋಟಿ ಪ್ರತಿಪಾದಿಸಿದವರು ಯಾರು, ಅನಿಶ್ಚಿತ ಹೊಣೆಗಾರಿಕೆ ಲಾಭ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು, ಲಾಭದ ಆವಿಷ್ಕಾರ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು. ಈ 3 ವ್ಯಕ್ತಿಗಳಲ್ಲಿ 1 ಪ್ರಶ್ನೆ ಕಂಪಲ್ಸರಿ ಬರುತ್ತೆ. ಅಲ್ಪಾವಧಿ ಎಂದರೇನು, ದೀರ್ಘಾವಧಿ ಎಂದರೇನು, ಅಲ್ಪ ಜನ ಮಾರುಕಟ್ಟೆ ಬೇಡಿಕೆ ರೇಖೆ ಹೇಗಿರುತ್ತದೆ. ಈ 3 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ವ್ಯಾಪಾರ ಚಕ್ರ ಎಂದರೇನು, ವ್ಯವಹಾರ ಆವರ್ತನ ಎಂದರೇನು, ವ್ಯಾಪಾರ ಚಕ್ರದ 2 ಉದ್ದೇಶ ತಿಳಿಸಿ, ಸಮತೋಲನದ 2 ಉದ್ದೇಶ ಷರತ್ತುಗಳನ್ನ ತಿಳಿಸಿ. ಈ 4ರಲ್ಲಿ 1 ಪ್ರಶ್ನೆ ಬರುತ್ತೆ. ನಿವ್ವಳ ಲಾಭ ಎಂದರೇನು, ಆರ್ಥಿಕ ಲಾಭ ಎಂದರೇನು, ಲೆಕ್ಕದ ಲಾಭ ಎಂದರೇನು, ಒಟ್ಟು ಲಾಭ ಎಂದರೇನು, ಲಾಭದ ಗರಿಷ್ಠತೆ ಎಂದರೇನು. ಇಷ್ಟರಲ್ಲಿ 1 ಪ್ರಶ್ನೆ ಬರುತ್ತೆ. ಆರ್ಥಿಕ ಅಭಿವೃದ್ಧಿ ಎಂದರೇನು, ಆರ್ಥಿಕ ಕುಸಿತ ಎಂದರೇನು, ಆರ್ಥಿಕ ಬಿಕ್ಕಟ್ಟು ಎಂದರೇನು, ಲಾಭದ ಗರಿಷ್ಠತೆ 2 ಊಹೆಗಳನ್ನು ಹೆಸರಿಸಿರಿ. ಬೆಲೆ ನೀತಿ ಎಂದರೇನು, ಬೆಲೆ ತಾರತಮ್ಯ ಎಂದರೇನು, ದ್ವಿಮುಖ ಬೆಲೆ ಎಂದರೇನು, ಕಾಯ್ದಿರಿಸಿದ ಬೆಲೆ ಎಂದರೇನು, ಆಡಳಿತಾತ್ಮಕ ಬೆಲೆ ಎಂದರೇನು, ಸಮತೋಲನ ಬೆಲೆ ಎಂದರೇನು, ವರ್ಗಾವಣೆ ಬೆಲೆ ಎಂದರೇನು, ಬೆಳೆ ಮುಂದಾಳತ್ವ ಎಂದರೇನು, ಬೆಂಬಲ ಬೆಲೆ ಎಂದರೇನು, ವ್ಯತ್ಯಾಸಾತ್ಮಕ ಬೆಲೆ ಎಂದರೇನು, ಪ್ರಥಮ ಶ್ರೇಣಿ ಬೆಲೆ ಎಂದರೇನು. ಇವಿಷ್ಟು ನೀವು 2 ಅಂಕಕ್ಕೆ ಓದಬೇಕಾಗಿರುವಂತಹ ಪ್ರಶ್ನೆಗಳು. ಇನ್ನು 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು, ಮೊದಲು ಲಕ್ಷಣದ ಮೇಲೆ ಬರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನ ವಿವರಿಸಿ, ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನ ವಿವರಿಸಿರಿ, ಅಲ್ಪಜನ ಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನ ವಿವರಿಸಿರಿ, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನ ವಿವರಿಸಿರಿ. ಒಟ್ಟು ನಿಮಗೆ 4 ಮಾರುಕಟ್ಟೆಗಳಿವೆ. 4 ಲಕ್ಷಣಗಳನ್ನ ನೀವು ನೋಡ್ಕೋಬೇಕು. ಒಂದು 5 ಅಂಕದ ನಾರ್ಮಲ್ ಪ್ರಶ್ನೆ ಬರುತ್ತೆ. ಒಂದು 5 ಮಾರ್ಕ್ಸ್ಗೆ ಲೆಕ್ಕದಲ್ಲಿ ಥಿಯರಿ ಕ್ವಶನ್ ಕೇಳ್ತಾರೆ. ಏಕಸ್ವಾಮ್ಯದ ಪ್ರಕಾರಗಳನ್ನು ವಿವರಿಸಿರಿ, ವ್ಯಾಪಾರಿ ಚಕ್ರದ ಲಕ್ಷಣಗಳನ್ನ ವಿವರಿಸಿರಿ, ವ್ಯಾಪಾರ ಚಕ್ರದ ಹಂತಗಳನ್ನ ವಿವರಿಸಿರಿ. ಈ 3 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಕಂಪಲ್ಸರಿ ಬರುತ್ತೆ. ಬೆಲೆ ನೀತಿಯ ಉದ್ದೇಶಗಳನ್ನ ವಿವರಿಸಿರಿ, ಆಡಳಿತಾತ್ಮಕ ಬೆಲೆ ಪ್ರಕಾರಗಳನ್ನು ವಿವರಿಸಿರಿ, ಬೆಲೆ ನೀತಿಯ ವಿಧಾನಗಳನ್ನು ವಿವರಿಸಿರಿ. ಈ 3 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಬರುತ್ತೆ. ಮಾರುಕಟ್ಟೆ ಬೆಲೆ ಸಾಮಾನ್ಯ ಬೆಲೆ ನಡುವಿನ ವ್ಯತ್ಯಾಸ ತಿಳಿಸಿ, ಒಟ್ಟು ಲಾಭ ನಿವ್ವಳ ಲಾಭದ ನಡುವಿನ ವ್ಯತ್ಯಾಸ ತಿಳಿಸಿ. ಇವೆರಡು ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಇನ್ನು 15 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಹಾಗೂ ಉತ್ಪನ್ನದ ನಿರ್ಧಾರವನ್ನು ವಿವರಿಸಿರಿ.
ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಹಾಗೂ ಉತ್ಪನ್ನದ ನಿರ್ಧಾರವನ್ನು ವಿವರಿಸಿರಿ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಹಾಗೂ ಉತ್ಪನ್ನದ ನಿರ್ಧಾರವನ್ನು ವಿವರಿಸಿರಿ. ಅಲ್ಪಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಹಾಗೂ ಉತ್ಪನ್ನದ ನಿರ್ಧಾರವನ್ನು ವಿವರಿಸಿರಿ. 4 ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳು ನಿಮ್ಗೆ ಕಂಪಲ್ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೇ ಬರುತ್ತೆ. ಬೆಲೆ ನೀತಿಯ ವಿಧಾನಗಳು ಮತ್ತು ಉದ್ದೇಶಗಳನ್ನು ವಿವರಿಸಿರಿ. ಬೆಳೆ ಮುಂದಾಳತ್ವದ ಲಕ್ಷಣಗಳು, ಕಾರಣಗಳು, ಅನುಕೂಲತೆಗಳನ್ನ ತಿಳಿಸಿ. ಈ 2 ಪ್ರಶ್ನೆಯಲ್ಲಿ ಒಂದು ಕಂಪಲ್ಸರಿ ಪ್ರಶ್ನೆ ಬರುತ್ತೆ. ಲಾಭದ ಗಂಡಾಂತರ ಸಿದ್ಧಾಂತ ವಿವರಿಸಿರಿ. ಲಾಭದ ಆವಿಷ್ಕಾರ ಸಿದ್ಧಾಂತ ವಿವರಿಸಿರಿ. ಈ 2 ಸಿದ್ಧಾಂತದಲ್ಲಿ ಒಂದು ಸಿದ್ಧಾಂತ ಕಂಪಲ್ಸರಿ ಬರುತ್ತೆ. ಈ ರೀತಿಯಾಗಿ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ಉತ್ಪನ್ನ ನಿರ್ಧಾರ ಹಾಗೂ ಒಂದು ಬೆಲೆ ಮೇಲೆ ಒಂದು ಲಾಭದ ಮೇಲೆ ಪ್ರಶ್ನೆಗಳನ್ನ ಕೇಳಿ ಲೆಕ್ಕವನ್ನ ಕೇಳಿರ್ತಾರೆ. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಔಟ್ ಆಫ್ ಮಾರ್ಕ್ಸ್ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟ ನೋಟ್ಸ್ ಬೇಕಂದ್ರೆ ಕಂಪ್ಲೀಟ್ ಆಗಿ ತಯಾರಿರುವಂತಹ ರೆಡಿಮೇಡ್ ಕೀ ಆನ್ಸರ್ಸ್ ನೋಟ್ಸ್ ನಾವು PDF ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ಕೆಳಗಡೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ PDF ನೋಟ್ಸ್ ನ ಲಿಂಕ್ ನ ಮತ್ತು ನಮ್ಮ ಆಪ್ ನ ಲಿಂಕ್ ಕೊಟ್ಟಿರ್ತೇವೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲಾಸ್ ನ ಜಾಯಿನ್ ಆಗಬಹುದು. ಅಥವಾ ನಮ್ಮ ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡಿದ್ದೇವೆ. 7 ಸಬ್ಜೆಕ್ಟ್ ನ ಒಂದೇ ಬುಕ್ ನಲ್ಲಿ ಒಳಗೊಂಡಂತೆ ಪರಿಮಳ ಅನ್ನೋ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದೇವೆ. ಅದನ್ನು ಕೂಡ ನೀವು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಬಹುದು. ಸೊ 24 hours ನಲ್ಲಿ ನಿಮಗೆ ಡೆಲಿವರಿ ಮಾಡ್ತೇವೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಕ್ವೆಶ್ಚನ್ ಒಂದಿಗೆ ಸಿಗೋಣ.